20 HP ಇಂದ ಹಿಡಿದು ನಿಮಗೆ 120 HP ವರೆಗೂ ನಮ್ಮಲ್ಲಿ ರೋಟೋವೇಟರ್ ಲಭ್ಯ ಇದೆ. ನಾಟಿ ಮಾಡೋದ್ರಿಂದ ಹಾರ್ವೆಸ್ಟ್ ತನಕ ನಮ್ದು ಎಲ್ಲ ಎಕ್ವಿಪ್ಮೆಂಟ್ಗಳು ಸಿಗುತ್ತೆ. ಫ್ಲೈಲ್ ಮೂವರ್ ಅಂದ್ರೆ ಈಗ ಅಡಿಕೆ ತೋಟದಲ್ಲಿ ಮೇಜರ್ ಆಗಿ ಯೂಸ್ ಮಾಡ್ತಾರೆ. ಜನರಲ್ ಮತ್ತೆ ಕೆಟಗರಿ ಇಬ್ಬರು ರೈತರಿಗೂ 1 ಲಕ್ಷ ಸಬ್ಸಿಡಿ. ಒಂದು 2 ಫೀಟ್ ಕಳೆ 3 ಫೀಟ್ ಕಳೆ ಏನಿರುತ್ತೆ ಭೂಮಿ ಮೇಲ್ಗಡೆ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಭತ್ತ ಕಟಾವಿಂದ ಹಿಡಿದು ಭತ್ತ ನಿಮಗೆ ರೆಡಿಮೇಡ್ ಆಗಿ ಬಂದಿದ್ದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸ್ನೇಹಿತರೆ, ಪ್ರತಿಯೊಬ್ಬ ರೈತರಿಗೂ ಕೂಡ ಇರುವಂಥ ಸಮಸ್ಯೆ ಏನಪ್ಪಾ ಅಂತಂದರೆ, ಕೃಷಿ ಮಾಡಬೇಕು ಅಂತಂದರೆ ಯಾವ ಯಂತ್ರವನ್ನು ಖರೀದಿಸಬೇಕು. ನಾಟಿ ಮಾಡೋದ್ರಿಂದ ಹಿಡಿದು ಹಾರ್ವೆಸ್ಟ್ ಮಾಡೋ ತನಕ ನಮಗೆ ಯಂತ್ರಗಳು ಬೇಕೇ ಬೇಕಾಗತ್ತೆ. ಹಾಗಾಗಿ ಪ್ರತಿದಿನ ನಾವು ನೋಡ್ತಾ ಇರ್ಬೋದು ಮಾರ್ಕೆಟಲ್ಲಿ ಯಂತ್ರಗಳು ಅಪ್ಡೇಟ್ ಆಗ್ತಾನೆ ಇರುತ್ತೆ. ಸೊ ಹೊಸ ಟೆಕ್ನಾಲಜಿಗಳು ಈಗ ಬರ್ತಾನೆ ಇದೆ. ಸೊ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡಬೇಕು ಅಂತ ನಾನು ಬಂದಿರುವಂಥದ್ದು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ಗೆ. ಸೊ ಇಲ್ಲಿ ಎಗ್ರಿಟೆಕ್ 2024 ನಡೀತಾ ಇದೆ. ಸೊ ಹಾಗಾಗಿ ಪ್ರತಿಯೊಂದು ಮಿಷನರಿ ಬಗ್ಗೆ ಕೂಡ ನಿಮಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆಗೆ ನಾಗೇಂದ್ರ ಅವರಿದ್ದಾರೆ. ಸೊ ಇವರು ಶಕ್ತಿಮಾನ್ ಅನ್ನುವಂಥ ಬ್ರ್ಯಾಂಡ್ ಅಂಡರಲ್ಲಿ ಈ ಒಂದು ಮೆಷಿನರಿಗಳನ್ನು ಸೇಲ್ ಮಾಡ್ತಾರೆ. ಕಂಪ್ಲೀಟ್ ಅವರ ಕಂಪನಿ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಸುಮಾರು 24-25 ವರ್ಷದಿಂದ ಇವರ ಕಂಪನಿ ನಿರಂತರವಾಗಿ ಫಾರ್ಮರ್ಸ್ಗೆ ಹೆಲ್ಪ್ ಮಾಡ್ತಾ ಇದೆ. ಆ್ಯಂಡ್ ಫಾರ್ಮರ್ಸ್ ಫೀಡ್ಬ್ಯಾಕ್ ಕೂಡ ಅಷ್ಟೇ ಉತ್ತಮವಾಗಿದೆ. ಸೊ ಹಾಗಾಗಿ ಮೆಷಿನರಿ ಯಾವ್ದಿದೆ, ಏನೇನು ಬೆನಿಫಿಟ್ಸ್, ಸಬ್ಸಿಡಿ ಆಗಿರ್ಬೋದು, ಅದರ ಸ್ಪೆಷಾಲಿಟಿ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ಕೊಡ್ತಾರೆ. ಸೊ ಸ್ನೇಹಿತರೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋ ಮೊದಲು ಫ್ರೀಡಮ್ ಆಪ್ ಬಗ್ಗೆ ನಾನು ಹೇಳಲೇಬೇಕು. ಯಾಕಂತಂದರೆ ಯಾವುದೇ ಒಂದು ಕೃಷಿಯನ್ನು ಮಾಡ್ತೀವಿ ಅಂತಂದರೆ ಎಲ್ಲರೂ ರೈತರಿಗಿರುವಂಥದ್ದು PM ಕಿಸಾನ್ ಕ್ರೆಡಿಟ್ ಕಾರ್ಡ್ ಬೇಕು. ಸೊ ನಮಗೂ ಕೂಡ ಸಬ್ಸಿಡಿಯನ್ನು ಪಡ್ಕೊಳ್ಬೇಕು, ಲೋನನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು. ಸೊ ಹಾಗಾಗಿ PM ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಆಗಿರ್ಬೋದು, ಹೇಗೆ ಅಪ್ಲೈ ಮಾಡೋದು, ಈಸಿಯಾಗಿ ಯಾವ ರೀತಿಯಾಗಿ ನಾವು PM ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ತಗೋಬೇಕು ಅಂತ ಗೊತ್ತಾಗಬೇಕಾದ್ರೆ ಈಗಲೇ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಕಂಪ್ಲೀಟ್ ಕೋರ್ಸ್ ಇದೆ. ಎಂಟೈರ್ ಪ್ರೊಸೆಸನ್ನು ಹೇಳಿದ್ದಾರೆ. ಈಸಿಯಾಗಿ ನೀವು ಅದನ್ನು ನೋಡಿಕೊಂಡು ನೀವೇ ಖುದ್ದು PM ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಯ್ ಸರ್. ಸೊ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಗೆ ಇಂಟರ್ವ್ಯೂ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಸೊ ಮೊದಲನೇದಾಗಿ ನಿಮ್ಮ ಒಂದು ಕಂಪನಿ ಬಗ್ಗೆ ಹೇಳ್ಬೋದಾ ಸರ್? ಯಾಕಂತಂದರೆ 26-27 ವರ್ಷದಿಂದ ನಿರಂತರವಾಗಿ ನೀವು ಫಾರ್ಮರ್ಸಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಕಂಪನಿ ಹೆಂಗೆ ಸ್ಟಾರ್ಟ್ ಆಯಿತು, ಸೊ ಯಾವೆಲ್ಲ ಮೆಷಿನರಿ ಇದೆ ಅದನ್ನು ಇನ್ ಡೀಟೇಲ್ ಆಗಿ ತಿಳಿಸ್ಬೋದಾ? ಎಸ್ ಮೇಡಮ್. ಶೋರ್ ಮೇಡಮ್, ನಮ್ಮ ಶಕ್ತಿಮಾನ್ ತೀರ್ಥಾಗ್ರೋ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅಂತ ಬಂದು ಗುಜರಾತ್ ರಾಜ್ಯದಲ್ಲಿ ನಮ್ಮದು 1996ನೇ ಇಸ್ವಿಯಿಂದ ಶುರು ಆಯಿತು. ಓಕೆ. ಟೋಟಲ್ ನಮ್ಮದು ಅಂದರೆ ಎಲ್ಲ ಭತ್ತ ನಾಟಿ ಮಾಡೋದ್ರಿಂದ ಹಾರ್ವೆಸ್ಟ್ ತನಕ ನಮ್ದು ಎಲ್ಲ ಎಕ್ವಿಪ್ಮೆಂಟ್ಗಳು ಸಿಗುತ್ತೆ. ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನಾಟಿಯಿಂದ ಹಿಡಿದು ಅಂತಂದ್ರೆ ಯಾವ ಮೆಷಿನರಿ ಇದೆ ತೋರಿಸಬಹುದಾ ಸರ್? ಯಾಕಂತಂದ್ರೆ ಹಿಂದಿನ ಕಾಲದಲ್ಲಿ ನಾವು ನೋಡೋದಾದ್ರೆ ಈ ನೇಗಿಲು ಅಷ್ಟು ಒಂದೆರಡು ಯಂತ್ರಗಳಿತ್ತು. ಬಟ್ ಈಗ ನಾವು ನೋಡೋದಾದ್ರೆ ಅಷ್ಟೊಂದು ಯಂತ್ರಗಳು ರೈತರಿಗೆ ಆಪ್ಷನ್ ಆಗಿ ಸಿಗ್ತಾ ಇದೆ. ಸೊ ಯಾವ್ದು ತೋರಿಸಬಹುದಾ ಸ್ಟಾರ್ಟಿಂಗ್? ಈಗ ನೀವು ಸೀಡ್ ಬೆಡ್ ಪ್ರಿಪರೇಷನ್ ಮಾಡ್ಬೇಕಂದ್ರೆ ಪ್ರೈಮರಿ ಟಿಲ್ಲೇಜ್ ಮೊದಲಾಗಿ ಮಾಡ್ತೀರಾ. ಪ್ರೈಮರಿ ಟಿಲ್ಲೇಜ್ ಅಲ್ಲಿ ಮೇನ್ ಎಕ್ವಿಪ್ಮೆಂಟ್ ಗಳಂತಂದ್ರೆ ನಿಮ್ಗೆ MB ಫ್ಲೋ ಬರುತ್ತೆ, ಇಂಡಿಜಿನಿಯಸ್ ಫ್ಲೋ ಬರುತ್ತೆ. ಅಂದ್ರೆ ನೇಗ್ಲು ಮುಖ್ಯ ಪ್ರೈಮರಿ ಟಿಲ್ಲೇಜ್. ಅದ್ರ ನಂತರ ನೀವು ಕಲ್ಟಿವೇಟರ್ ಬಳಸ್ತಾರೆ. ಅದರ ನಂತರ ಏನ್ ಮಾಡ್ತಾರೆ, ಸೀಡ್ ಬೆಡ್ ಪ್ರಿಪರೇಷನ್ ಸಲುವಾಗಿ ರೋಟೋವೇಟರ್ ಅಪ್ಡೇಟೆಡ್ ಮಾಡಲು. ಇದು ನಿಮಗೆ ರೋಟೋವೇಟರ್ ಪ್ರೈಮರಿ ಮತ್ತೆ ಸೆಕೆಂಡರಿ ಟಿಲ್ಲೇಜ್. ಇವಾಗ ಪ್ರೈಮರಿ ಟಿಲ್ಲೇಜ್ ಆಗು ಜಾಸ್ತಿ ಜನ ಯೂಸ್ ಮಾಡ್ತಾರೆ. ಡೈರೆಕ್ಟ್ ಆಗಿ ಯಾರು ಫ್ಲೋಗೆ ನೇಗ್ಲು ಏನು ಹಾಕಲ್ಲ, ಡೈರೆಕ್ಟ್ ಆಗಿ ರೋಟೋವೇಟರ್ ಹಾಕ್ತಾರೆ. ರೋಟೋವೇಟರ್ ನಮ್ಮಲ್ಲಿ ಮೇಡಮ್ 20 HP ಇಂದ ಹಿಡಿದು ನಿಮಗೆ 120 HP ವರೆಗೂ ನಮ್ಮಲ್ಲಿ ರೋಟೋವೇಟರ್ ಲಭ್ಯವಿದೆ. 20 ಇದರಲ್ಲಿ ನಿಮಗೆ ಸಿಂಗಲ್ ಗೇರ್ ಇರ್ಬೋದು, ಮಲ್ಟಿ ಗೇರ್ ಇರ್ಬೋದು. ಇದರಲ್ಲಿ ಮಾಡೆಲ್ಸ್ ಅಂದ್ರೆ ನಿಮ್ದು HP ತಕ್ಕಂಗೆ ನಮ್ದು ರೋಟೋವೇಟರ್ಗಳು ರೆಡಿ ಇದೆ. ಸೊ ಎಷ್ಟು ಮಾಡೆಲ್ಸ್ ಅಲ್ಲಿ ಇದೆ ಸರ್ ಇದು? ಸರ್ ಮೇಡಮ್, ನಮ್ದು 700 ಮಾಡೆಲ್ಸ್ ಗಳಿವೆ ರೋಟೋವೇಟರ್. ಅಂದ್ರೆ ಗೇರ್ ಪೇರ್ ರೇಷಿಯೋ ಮೇಲೆ, ಸ್ಪೀಡ್ ವೇರಿಯೇಷನ್ ಮೇಲೆ, ಮತ್ತೆ ಇವ್ರಿಗೆ ಸೈಡ್ ಶಿಫ್ಟ್ ಅಂತ ಹೇಳಿ ಬರುತ್ತೆ ಅದ್ರ ಮೇಲೆ, ಮತ್ತು 700 ವೆರೈಟಿ ರೋಟೋವೇಟರ್ಗಳು. ಸರ್ ನಾರ್ಮಲ್ ಆಗಿ ಈಗ ರೈತರು ಅಂದ್ರೆ ನಾನ್ ನೋಡಿದ ಪ್ರಕಾರ ಸ್ವಲ್ಪ ಚಿಕ್ಕ ಜಾಗ ಇರುತ್ತೆ, 1 ಎಕರೆನೋ 2 ಎಕರೆನೋ ಅಂತ ಇರುತ್ತೆ. ಸೊ ಅವ್ರಿಗೆ ಯಾವ್ದು ಬೆಸ್ಟ್ ಅಂತ ಹೇಳ್ತೀರಾ ನೀವು? ಯಾವ ಮಾಡೆಲ್ ಬೆಸ್ಟ್ ಅಂತೀರಾ? ಅವ್ರಿಗೆ ಮೇಡಮ್ 4 ಅಡಿದು ಬೆಟ್ರು. ಈಗ ತೋಟದಲ್ಲಿ ಹೊಡೆಯೋರ್ಗೆ ಏನ್ ಮಾಡ್ಬೇಕು, ತೋಟದಲ್ಲಿ ನಿಮ್ಗೆ 8 ಅಡಿ ತೋಟ ಮಾಡ್ತಿರ್ತಾರೆ. ಅವ್ರಿಗೆ 4 ಅಡಿ ಆದ್ರೆ ಹೋಗೋದು ಬರೋದು ನಿಮ್ಗೆ ಫ್ರೀ ಆಗುತ್ತೆ. ಅಂದ್ರೆ ಈ ರೀತಿ ಮಿನಿ ರೋಟೋವೇಟರ್ ಬಳಸೋದ್ರಿಂದ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಈಗ ಓಪನ್ ಲ್ಯಾಂಡ್ ಇದ್ದವ್ರಿಗೆ ದೊಡ್ಡ ರೋಟೋವೇಟರ್ ತಗೋಬಹುದು. 5 ಅಡಿ ರೋಟೋವೇಟರ್ ಇದೆ, 36 ಬ್ಲೇಡ್ ಇದೆ, 42 ಬ್ಲೇಡ್ ಇದೆ. ಅದನ್ನ ಬಳಸಬಹುದು ನೀವು. ಸೊ ಇದು ಯಾವ್ದು ಸರ್ ಈಗ? ಮೇಡಮ್ ಇದು ಬಂದು ಮಿನಿಗೆ 24 HP ಗೆ ರೋಟೋವೇಟರ್ ಇದು. ಓಕೆ. ಇದು ಮಲ್ಟಿ ಗೇರ್ ಇದೆ. ಇದರಲ್ಲಿ ಮಲ್ಟಿ ಮತ್ತೆ ಸಿಂಗಲ್ ಗೇರ್ ಎರಡು ಅವೈಲಬಿಲಿಟಿ ಇದೆ. ಓಕೆ. ಇದು ಸರ್ಕಾರ ಸಹಾಯಧನ ಕೂಡ ದೊರೆಯುತ್ತೆ. ಸೊ ಎಷ್ಟು ಸಬ್ಸಿಡಿ ಏನಾದ್ರು ಎಷ್ಟು ಅಂತ ಗೊತ್ತಿದೆ ಮೇಡಮ್? ಈಗ ಜನರಲ್ ಗಾದ್ರೆ ನಿಮಗೆ ಮಿನಿ ಅಂದ್ರೆ ಬಿಲೋ 30 HP ಏನಿದೆ ಅವಕ್ಕಾದ್ರೆ ನಿಮಗೆ ಜನರಲ್ ಗೆ 30,000 ಸಬ್ಸಿಡಿ ಸಿಗುತ್ತೆ. ಓಕೆ. SC ST ಗಾದ್ರೆ 55,000 ಸಿಗುತ್ತೆ. ಈಗ ದೊಡ್ಡ ರೋಟೋವೇಟರ್ ಗಾದ್ರೆ ಎಬೋ 30 HP ಮೇಲ್ಪಟ್ಟಂಗೆ 36
ಬೇಡು, 42 ಬೇಡು, 48 ಬೇಡು, 54 ಬೇಡು ಈ ರೋಟಾವೇಟರ್ಗಳಿಗೆ ಏನಿದೆ 60,000 ಜನರಲ್ ಸಿಗುತ್ತೆ. ಓಕೆ. SC/ST ಅಂದ್ರೆ SCP ಕೆಟಗರಿ ಅವರಿಗೆ 1 ಲಕ್ಷ ಸಬ್ಸಿಡಿ ಸಿಗುತ್ತೆ. ಓಕೆ. ಸೊ ನೆಕ್ಸ್ಟ್ ಯಾವ ಮೆಷಿನರಿ ತೋರಿಸ್ತೀರಾ ಸರ್? ಈಗ ರೋಟಾವೇಟರ್ ನೆಕ್ಸ್ಟ್ ಬಂದ ತಕ್ಷಣ ಮೇಡಮ್ ನಮ್ಮ ಹತ್ರ ಫಾರ್ಮ್ ಎಕ್ವಿಪ್ಮೆಂಟ್ಸ್ ಅಂತೇಳಿ ಅಂದ್ರೆ ನ್ಯೂ ಪ್ರಾಡಕ್ಟ್ಗಳು ಇದೇನಿದೆ, ಹೊಸ ಪ್ರಾಡಕ್ಟ್ ಬಗ್ಗೆ ಹೇಳ್ತಾರೆ. ಫ್ಲೈಲ್ ಮೂವರ್ ಅಂತೇಳಿ ಅಂದ್ರೆ ಏನಕ್ಕೆ ಯೂಸ್ ಆಗುತ್ತೆ ಸರ್ ಇದು? ಇದು ಫ್ಲೈಲ್ ಮೂವರ್ ಅಂದ್ರೆ ಈಗ ಅಡಿಕೆ ತೋಟದಲ್ಲಿ ಮೇಜರ್ ಆಗಿ ಯೂಸ್ ಮಾಡ್ತಾರೆ ಸರ್ ಇದು. ರೋಟಾವೇಟರ್ ಏನ್ ಮಾಡುತ್ತೆ, ಅಡಿಕೆ ತೋಟದಲ್ಲಿ ರೋಟಾವೇಟರ್ 4 ಇಂಚ್ 5 ಇಂಚ್ ಡಿಗ್ ಮಾಡೋದ್ರಿಂದ ಇಳುವರಿ ಕಡಿಮೆ ಅಂತೇಳಿ ರೈತರು ಹೇಳ್ತಿರ್ತಾರೆ. ಇದು ನಿಮ್ಗೆ ಏನು ಮಣ್ಣನ್ನ ಹಾಗೆಯಲ್ಲ, ಮಣ್ಣಿನ ಮೇಲೆ ಏನ್ ಕಳೆ ಬೆಳೆದಿರುತ್ತಲ್ಲ ಅದನ್ನ ಪೂರ್ತಿ ಪೌಡರ್ ಮಾಡಿ ಅದನ್ನೇ ಗೊಬ್ಬರ ಮಾಡುತ್ತೆ. ಅಡಿಕೆ ಎಲೆ ಇರ್ಬೋದು, ತೆಂಗಿನ ಎಲೆ ಇರ್ಬೋದು, ಗರಿಗಳು ಅದನ್ನೆಲ್ಲ ಪೌಡರ್ ಮಾಡಿ ಅದಕ್ಕೆ ಗೊಬ್ಬರ ಆಗುತ್ತೆ ನಿಮ್ಗೆ. ಸೊ ಇದು ಅಡಿಕೆಗೆ ಮಾತ್ರ ಯೂಸ್ ಆಗುವಂತದ? ಅಡಿಕೆ ಮತ್ತೆ ಆರ್ಟಿಕಲ್ಚರ್ ಕ್ರಾಪ್ಗಳು, ಆರ್ಟಿಕಲ್ಚರ್ ಮಾವು, ತೆಂಗು ಇಂಥವಕ್ಕೆಲ್ಲ ಏನ್ ಕಳೆ ಇದೆ ಅದನ್ನ ಗೊಬ್ಬರ ಮಾಡುತ್ತೆ. ಮಾಯಿಶ್ಚರ್ ಮೇಂಟೈನ್ ಆಗುತ್ತೆ ನಿಮ್ಗೆ. ಈಗ ಡ್ರೈ ಅಂದ್ರೆ ನೀರ್ ಕಡಿಮೆ ಇರೋಂತಂದ್ರೆ ಮಾಯಿಶ್ಚರ್ ಮೇಂಟೈನ್ ಆಗುತ್ತೆ. ಇದು ಸಬ್ಸಿಡಿ ಏನಾದ್ರೂ ಇದು ಸಹಿತ ಸರ್ 24 HP ಇಂದ ನಿಮ್ಗೆ 50-60 HP ತನೂ ಅವೈಲಬಿಲಿಟಿ ಇದೆ. ಇದಕ್ಕೂ ಸಹಿತ ಸಬ್ಸಿಡಿ ಸಿಗುತ್ತೆ. 1 ಲಕ್ಷ ಸಬ್ಸಿಡಿ ಸಿಗುತ್ತೆ. ಓಕೆ. ಬಟ್ ಇದೆಲ್ಲದಕ್ಕೂ ನಮಗೆ ಟ್ರಾಕ್ಟರ್ ಬೇಕಲ್ವಾ? ಎಲ್ಲವೂ ಟ್ರಾಕ್ಟರ್ ಬೇಕು. ಓಕೆ. ಸೊ ಇದಕ್ಕೂ 1 ಲಕ್ಷ ಸಬ್ಸಿಡಿ ಸಿಗುತ್ತೆ. 24 HP ಇಂದ ಹಿಡಿದು 60 HP ತನೂ ಇದೆ. ಓಕೆ. 3 ಅಡಿ, 4 ಅಡಿ, 5 ಅಡಿ, 6 ಅಡಿ, 7 ಅಡಿ ತನೂ ಫ್ಲೈಲ್ ಮೂವರ್ ಅಂತ ಹೇಳಿ ಪ್ರಾಡಕ್ಟ್ ನಮ್ಮಲ್ಲಿ ಸಿಗ್ತದೆ ಮೇಡಮ್. ಓಕೆ. ಸೊ ಇದ್ರ ನೆಕ್ಸ್ಟ್ ನಮಗೆ ಏನು ಮೆಷಿನರಿ ಬೇಕಾ? ಇದ್ರ ನೆಕ್ಸ್ಟ್ ನಿಮಗೆ ಶ್ರೆಡ್ಡರ್ ಅಂತ ಹೇಳಿದೆ. ಓಕೆ. ಇದು ಮೇಜರ್ ಆಗಿ ಸೈಲೇಜ್ ಪರ್ಪಸ್ಗೆ ಜಾಸ್ತಿ ಯೂಸ್ ಮಾಡ್ತಾರೆ ಮೇಡಮ್. ಸೈಲೇಜ್ ಅಂದ್ರೆ ಡೈರಿ ಫಾರ್ಮರ್ಸ್. ಈಗ ಒಂದು 20 ಹಸ 30 ಹಸ ಮೇಂಟೈನ್ ಮಾಡ್ತಿರ್ತಾರೆ ಅಂತ ಅವ್ರಿಗೆ ಈಗ ದಿನಕ್ಕೆ ಏನಿಲ್ಲ ಅಂತಂದ್ರೆ ಅವ್ರಿಗೆ ಒಂದು 500 600 kg ಫುಡ್ ಬೇಕಾಗುತ್ತೆ, ಫಾಡರ್. ಅದನ್ನ ನೀವು ಇವಾಗ ಏನ್ ಮಾಡ್ತಾರೆ, ಡ್ರೈ ಬೇಗ ಕಟ್ ಮಾಡ್ಕೊಂಡ್ಬಂದ್ರೆ ಡ್ರೈ ಆಗ್ಬಿಡ್ತೈತೆ ಅಂತ ಏನ್ ಮಾಡ್ತಾರೆ, ಇದ್ರನ್ನ ಈ ಮಷೀನ್ ಅಲ್ಲಿ ಬಳಸ್ಕೊಂಡು ಇದನ್ನ ಪೌಡರ್ ಮಾಡ್ತಾರೆ. ಫಾಡರ್ನ ಪೌಡರ್ ಮಾಡೋದನ್ನ ಸೈಲೇಜ್ ಮಾಡ್ಕೋತಾರೆ, ಪ್ಯಾಕಿಂಗ್ ಮಾಡ್ಕೋತಾರೆ. ಕೆಲವರು ಪ್ಯಾಕಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡೋರು ಸಹಿತ ಇದಾರೆ ರೈತರು. ಅಂದ್ರೆ ಉನ್ನತ ರೈತರು ಏನ್ ಮಾಡ್ತಾರೆ, ಎಕ್ಸ್ಪೋರ್ಟ್ ಮಾಡ್ತಾರೆ. ಅಂದ್ರೆ ಕೆಜಿಗೆ 4 ರೂಪಾಯಿ ತರ ಎಕ್ಸ್ಪೋರ್ಟ್ ಮಾಡ್ತಾರೆ. ಓಕೆ. ಓಕೆ. ಸೊ ಅದರಿಂದ ಕೂಡ ನಾವು ಆದಾಯ ಗಳಿಸಬಹುದು. ಸೊ ನಾವು ಆ ತರ ನಮ್ಗೆ ಏನಾದ್ರು ಮೈಂಡ್ ಸೆಟ್ ಇದೆ ಅಂತಂದ್ರೆ ಈ ಮೆಷಿನರಿ ತಗೋಬಹುದು. ಇದು HP ಬಂದು ಮೇಡಮ್ ನಿಮ್ಗೆ ನಿಂತ ಜಾಗದಲ್ಲಿ ಹೊಡಿಬೇಕಂದ್ರೆ 36 HP ಸಾಕು. ರನ್ನಿಂಗ್ ಮಾಡ್ಕೊಂಡು ಆಟೋಮೆಟಿಕ್ ಇದು ನಿಮ್ಗೆ ಲಾಂಗ್ ಶೂಟ್ ಬರುತ್ತೆ. ಇದು ಆಟೋಮೆಟಿಕ್ ನಿಮ್ಗೆ ಇದಕ್ಕೆ ಟ್ರಾಲಿಗೆ ಬರುತ್ತೆ. ಅದು ಬೇಕು ಅಂದ್ರೆ ನಿಮ್ಗೆ 50 HP ಬೇಕು. ಓಕೆ. ಸೊ ಇದಕ್ಕೆ ಏನಾದ್ರು ಸಬ್ಸಿಡಿ ಇದೆಯಾ ಸರ್? ಇದಕ್ಕೂ ಸಬ್ಸಿಡಿ ಇದೆ ಮೇಡಮ್. ಜನರಲ್ ಮತ್ತೆ ಕೆಟಗರಿ ಇಬ್ರು ರೈತರಿಗೂ 1 ಲಕ್ಷ ಸಬ್ಸಿಡಿ ಇದೆ. ಓಕೆ. ಓಕೆ. ಸೂಪರ್ ಸರ್. ಬಟ್ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದೀನಿ ಅಂತಂದ್ರೆ ಯಾವುದೇ ಯಂತ್ರಗಳನ್ನ ನಾವು ಖರೀದಿಸ್ತೀವಿ ಅಂತಂದ್ರೆ ಮೇಂಟೆನೆನ್ಸ್ ಇದ್ದೇ ಇರುತ್ತೆ ಅಲ್ವಾ? ಸೊ ನಿಮ್ಮ ಒಂದು ರೈತರು ಖರೀದಿಸಿದಂಥವ್ರದ್ದು ಫೀಡ್ಬ್ಯಾಕ್ ಹೆಂಗಿದೆ ಅಂಡ್ ನಿಮ್ಮ ಕಂಪನಿದು ರೆಸ್ಪಾನ್ಸ್ ಹೆಂಗಿದೆ? ಮೇಡಮ್ ನಮ್ದು ವರ್ಷಕ್ಕೆ ನಮ್ದು 1.5 ಲಕ್ಷ ತನ ನಮಗೆ ಎಕ್ವಿಪ್ಮೆಂಟ್ಗಳು ಸೇಲ್ ಆಗುತ್ತೆ. ಓಕೆ. ಅದಕ್ಕೆ ನಾವು ಕಂಪನಿಯಿಂದ ಸರ್ವಿಸ್ ಮೇಜರ್ ಆಗಿ ಸರ್ವಿಸ್ ಇಂಪಾರ್ಟೆಂಟ್. ಯಾವುದೇ ಎಕ್ವಿಪ್ಮೆಂಟ್ ಆದ್ರೂ ಸರ್ವಿಸ್ ಮಾಡುವಂತದ್ದು ಇರಬೇಕು. 1 year ವಾರಂಟಿ ಇರುತ್ತೆ. ಗೇರ್ಸ್ಗಾಗ್ಲಿ ಶಾಫ್ಟ್ಗಾಗ್ಲಿ ಏನಾದ್ರು ಕಂಪನಿಯಿಂದ ಫಾಲ್ಟ್ ಬಂದಿದ್ರೆ ಇನಿಷಿಯಲ್ ಟೈಮ್ ಅಲ್ಲಿ ಅದು ಗೊತ್ತಾಗುತ್ತೆ. ಅವಕ್ಕೆಲ್ಲ 1 year ವಾರಂಟಿ ಕಂಪನಿಯಿಂದ ಇರುತ್ತೆ. ಮತ್ತೆ ಸರ್ವಿಸ್ ಮೇಂಟೆನೆನ್ಸ್ ಪ್ರತಿ 60 ಅವರ್ಸ್ಗೆ ಇನಿಷಿಯಲ್ 60 ಅವರ್ಸ್ಗೆ ಆಯಿಲ್ ಚೇಂಜ್ ಮಾಡ್ಕೋಬೇಕು. ಇದೇ ಗೇರ್ ಆಯಿಲ್ ಇರುತ್ತೆ, ಇಲ್ಲಿ ಗೇರ್ ಆಯಿಲ್ ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಇದ್ರಲ್ಲಿ ರೋಟಾವೇಟರ್ ನಿಮಗೆ ಇದ್ರ ಒಂದು ಆಯಿಲ್ ಚೇಂಜ್ ಮಾಡ್ಕೋಬೇಕು, ಸೈಡ್ ಆಯಿಲ್ ಚೇಂಜ್ ಮಾಡ್ಕೋಬೇಕು. ಓಕೆ. ಸೊ ಮೇನ್ ಆಯಿಲ್ ಚೇಂಜಿಂಗ್ ದೇ ನಿಮಗೆ ಮೇಂಟೆನೆನ್ಸ್ ಬರೋದು. ಫಸ್ಟ್ ಇನಿಷಿಯಲ್ ಮಾತ್ರ 60 ಅವರ್ಸ್ಗೆ, ಆಮೇಲೆ 150 ಅವರ್ಸ್ಗೆ ನೀವು ಚೇಂಜ್ ಮಾಡ್ಕೊತ ಹೋಗ್ಬೇಕು. ಓಕೆ. ಅದ್ ಬಿಟ್ರೆ ನಿಮ್ಗೆ ಸವೆಯೋದು ಅಂದ್ರೆ ಬ್ಲೇಡ್ಸ್ ಮೇಜರ್ ವರ್ಕಿಂಗ್ ಬರೋದೇ ನಮ್ದು ಬ್ಲೇಡ್ಸ್ ಅಲ್ಲಿ. ಈ ಬ್ಲೇಡ್ಸ್ ಆದಾಗ ಬಂದು ಚೇಂಜ್ ಮಾಡ್ಬೇಕು. ಈಗ ಕಾಲ್ ಮಾಡಿದ್ರೆ ಟೋಲ್ ಫ್ರೀ ನಂಬರ್ ಇರುತ್ತೆ ಕಂಪ್ನಿದು ನೋಡಿ. ಈ ನಂಬರ್ ಕಾಲ್ ಮಾಡಿದ್ರೆ ಆಟೋಮೆಟಿಕ್ ವಿತಿನ್ 2 hours ಅಲ್ಲಿ ಬಂದು ಎಲ್ಲ ಸಾಲ್ವ್ ಮಾಡ್ಬೇಕು. ಸರ್ ಇದು ಸ್ಲಾಶರ್ ಅಂತ ಹೇಳಿ, ಈಗ ಫ್ಲೈಲ್ ಮೂವರ್ ಬಂದು ನಿಮ್ಗೆ ಅಡಿಕೆ ತೋಟದಲ್ಲೆಲ್ಲ ಯೂಸ್ ಮಾಡ್ತಾರೆ. ಮತ್ತೆ ಸೇಮ್ ಕೆಲಸನ ಇದನ್ನು ಮಾಡುತ್ತೆ. ಬಟ್ ಅದ್ರ ಎಫಿಷಿಯನ್ಸಿ ಇದೇನಿದೆ, ಕಳೆ ಮಾತ್ರ ಏನ್ ಗ್ರೀನರಿ ಕಳೆ ಇರುತ್ತಲ್ಲ ನಿಮ್ಗೆ ಒಂದು 2 feet ಕಳೆ 3 feet ಕಳೆ ಏನಿರುತ್ತೆ ಭೂಮಿ ಮೇಲ್ಗಡೆ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡುತ್ತೆ ಮೇಡಮ್. ಲಾನ್ ಮೂವರ್. ಓಕೆ. ಸೊ ಲಾನ್ ಗ್ರಾಸ್ ಆತರ ಏನಾದ್ರು ಮಾಡ್ತೀವಿ ಅಂತಂದ್ರೆ ಅದು ಯೂಸ್ ಆಗುತ್ತೆ ಜಾಸ್ತಿ. ಇದು ನಿಮಗೆ 4 ಅಡಿಯಿಂದ ಹಿಡಿದು 6 ಅಡಿ 7 ಅಡಿ ತನಕ ದೊರೆಯುತ್ತೆ. ಸೊ ಇದು ನಮಗೆ ಸೈಜ್ ವೈಸ್ ಇರುತ್ತಾ ಅಥವಾ ಒಂದೇ ಸೈಜ್? HP ಮೇಡಮ್ 24 HP ಇಂದ 60 HP ತನಕ ಬಳಸಬಹುದು. ಓಕೆ. ಸೊ ರೈತರಿಗೆ ಯಾವ್ದು ಇಂಪಾರ್ಟೆಂಟ್ ಅದನ್ನ ತಗೋಬಹುದು ಅವರು. ಓಕೆ. ಸೊ ಇದಕ್ಕೆ ಹೆಂಗ್ ಸಬ್ಸಿಡಿ? ಮೇಡಮ್ ಇದಕ್ಕೂ ಸಹಿತ ಸಬ್ಸಿಡಿ ಇದೆ. 60,000 ಸಬ್ಸಿಡಿ ಇದೆ. ಜನರಲ್ ಗಾಗ್ಲಿ ಕೆಟಗರಿ ಫಾರ್ಮ್ ಗಾಗ್ಲಿ 60,000 ಸಬ್ಸಿಡಿ. ಸರ್ ಇದು ಯಾವ್ದು ಮೆಷಿನ್? ಇದು ಗುಂಡಿ ತೆಗೆಯೋದಾ? ಇದು ಒಂಥರ ನಾಟಿ ಮಾಡೋಕೆ ಬಳಸಕ್ಕಂತದ್ದು ಮೇಡಮ್. ಈಗ ಸೀಡ್ ಬೆಡ್ ಪ್ರಿಪರೇಷನ್ ಟೈಮ್ ಅಲ್ಲಿ ಆರ್ಟಿಕಲ್ಚರ್ ಕ್ರಾಪ್ ಇರ್ಬೋದು ನಿಮಗೆ. ಯಾಕಂದ್ರೆ 2 ಅಡಿ ತೆಗಿಬೇಕು, ತೆಂಗನ್ನು ಹಾಕ್ಬೇಕು ಅಂದ್ರೆ 2 ಅಡಿ ತೆಗಿಬೇಕು, ಅಡಿಕೆಗೆ 1 ಅಡಿ ತೆಗಿಬೇಕು, ಬಾಳೆಗೆ 1 ಅಡಿ ತೆಗಿಬೇಕು. ಅಂತವಕ್ಕೆ ಈಗ ಲೇಬರ್ ಗಳು ಸಿಗಲ್ಲ. ಈಗ ಮೇನ್ ರೈತರ ಸಮಸ್ಯೆ ಲೇಬರ್ ಇಲ್ಲ. 500 ಗುಂಡಿ ಹೊಡಿಬೇಕು ಅಂತಂದ್ರೆ ನಿಮ್ಗೆ ಲೇಬರ್ ಅಲ್ಲಿ ಕರ್ಕೊಂಡು ಮೇಂಟೈನ್ ಮಾಡಕ್ಕಾಗಲ್ಲ. ಅದಕ್ಕೆ ನಿಮಗೆ ಈ ಮಷಿನ್ ಪೋಸ್ಟ್ ಹೋಲ್ ಡಿಗ್ಗರ್ ಅಂತ ಹೇಳಿ ಕರಿತೀವಿ. ಮೇಜರ್ಲಿ ಟ್ರ್ಯಾಕ್ಟರ್ ಆಪರೇಟೆಡ್ ಮೇಡಮ್.
ಓಕೆ ನಿಮಗೆ 40 HP ಟ್ರ್ಯಾಕ್ಟರ್ ಬೇಕು ಇದಕ್ಕೆ 40 and above. ಸೊ ಇದು ಎಷ್ಟಾಗಲ್ಲ ಹೆಂಗ್ ಗುಂಡಿ ಮೇಡಮ್ ಇದು ತನಕಾಗುತ್ತೆ ಮೇಡಮ್ ಇದು ನಿಮಗೆ 1.5 ಅಡಿಯಿಂದ ಹಿಡಿದು ನಿಮಗೆ 4 ಅಡಿ ತನಕ ಆಗರ್ ಸಿಗುತ್ತೆ ಆಗಲ್ಲ. ಹಾ. ನಿಮಗೆ ಉದ್ದ ಬಂದು ನಿಮಗೆ 2.5 ಅಡಿಯಿಂದ 3 ಅಡಿ ತನಕ ಮ್ಯಾಕ್ಸಿಮಮ್ 3 ಅಡಿ ಗುಂಡಿ ಹೊಡಿ. ಇದಕ್ಕೆ ನಿಮಗೆ ಟ್ರ್ಯಾಕ್ಟರ್ ಅಲ್ಲಿ ನಿಮಗೆ ರಿವರ್ಸ್ ಪಿಟಿಒ ಬೇಕು. ರಿವರ್ಸ್ ಪಿಟಿಒ ಮತ್ತೆ ಡ್ಯುಯಲ್ ಕ್ಲಚ್ ಏನಕ್ಕೆ ಅಂದ್ರೆ ನಿಂತ ಜಾಗದಲ್ಲಿ ಆಪರೇಟ್ ಆಗಬೇಕು. ಇದೆಲ್ಲೂ ರನ್ನಿಂಗ್ ಅಲ್ಲಿ ಇಲ್ಲ, ನಿಂತ ಜಾಗದಲ್ಲಿ ಆಪರೇಟ್ ಆಗಬೇಕು. ಡ್ಯುಯಲ್ ಕ್ಲಚ್ ಇರಬೇಕು. ರಿವರ್ಸ್ ಪಿಟಿಒ ಏನಕ್ಕೆ ಅಂದ್ರೆ ನೀವು ಮಣ್ಣನ್ನ ಕ್ಲಾಕ್ ವೈಸ್ ಹೋಗುತ್ತೆ, ಆಂಟಿ ಕ್ಲಾಕ್ ವೈಸ್ ಮಣ್ಣು ಹೊರಗಡೆ ಬೀಳ್ಬೇಕು. ಹೊರಗಡೆ ಬೀಳ್ಬೇಕಂದ್ರೆ ರಿವರ್ಸ್ ಪಿಟಿಒ ಹಿಂಗ್ ಹೋಗಿರೋ ಪಿಟಿಒ ನಿಮ್ಗೆ ರಿವರ್ಸ್ ಆಂಟಿ ಕ್ಲಾಕ್ ವೈಸ್ ಬಂದ್ರೆ ಮಣ್ಣು ಹೊರಗಡೆ ಬೀಳುತ್ತೆ. ಅದಕ್ಕೆ ಈಗ ರಿವರ್ಸ್ ಪಿಟಿಒ ಡ್ಯುಯಲ್ ಕ್ಲಚ್ ಗಾಡಿ ಇದ್ರೆ ಇದು ಬಹಳ ಹೆಲ್ಪ್ಫುಲ್ ಆಗುತ್ತೆ. ಸೊ ಗಂಟೆಗೆ ಎಷ್ಟು ಗುಂಡಿ ತೆಗಿಬಹುದು ಸರ್? ಹೆಂಗೆ ಕ್ಯಾಲ್ಕುಲೇಟ್ ಹೇಳೋದು? ಗಂಟೆಗೆ ಮೇಡಮ್ ನೀವು ಅಂದ್ರೆ 100 ಗುಂಡಿನೂ ತೆಗಿಬಹುದು. ಓಕೆ ಸರ್, ಅಲ್ಲೊಂದು ನಾನು ನೋಡ್ತಾ ಇದ್ದೀನಿ, ಅದು ದೊಡ್ಡ ಯಂತ್ರ ಏನ್ ಸರ್, ಏನಕ್ಕೆ ಯೂಸ್ ಆಗುತ್ತೆ ಅದು? ಮೇಡಮ್ ಈಗ ನಮ್ಮ ಕಂಪ್ನಿಗೆ ನಿಮ್ಗೆ ಆವಾಗಲೇ ಹೇಳ್ದಂಗೆ ಸೀಡ್ ಬೆಡ್ ಪ್ರಿಪರೇಷನ್ ಇಂದ ಹಿಡಿದು ಇದು ಹಾರ್ವೆಸ್ಟರ್, ಭತ್ತ ಹಾರ್ವೆಸ್ಟರ್ ಮಾಡೋದು. ಸೊ ಇದು ಈಗ ಅಪ್ಡೇಟೆಡ್ ಸರ್ ಹೆಂಗೆ? ರೀಸೆಂಟ್ ಮೇಡಮ್ ಓಕೆ, ಅಪ್ಡೇಟೆಡ್ ವರ್ಷನ್ ಪ್ಯಾಡಿ ಹಾರ್ವೆಸ್ಟರ್, ಪ್ಯಾಡಿ ಮಾಸ್ಟರ್ ಅಂತ ಹೇಳಿ ಕರಿತೀವಿ ನಾವು ಇದನ್ನ. ಪ್ಯಾಡಿ ಹಾರ್ವೆಸ್ಟರ್ ಗೆ ಜಾಸ್ತಿ ಬಳಸ್ತಾರೆ ಇದನ್ನ. ನಿಮಗೆ ಇದು ಸರ್ಕಾರದಿಂದ ಸಹಾಯಧನ ಕೂಡ ದೊರೆಯುತ್ತದೆ. ಟೋಟಲ್ ಇದು 120 HP ಇಂಜಿನ್ ಕೆಪಾಸಿಟಿ ಇದೆ. ಓಕೆ, ಮತ್ತೆ ಇದು ನಿಮ್ ಡ್ರಾಬಾರ್ ಮೆಕ್ಯಾನಿಸಮ್ ಅಲ್ಲಿ ವರ್ಕ್ ಆಗುತ್ತೆ. ಅಂದ್ರೆ ಏನ್ ಸ್ಟ್ರಾ ಈಗ ಬೆಳೆದಿರುತ್ತೆ, ಇದೇನ್ ಬ್ಲೇಡ್ಸ್ ಇದೆಯಲ್ಲ ಮೇಡಮ್, ಆ ಬ್ಲೇಡ್ ಅಲ್ಲಿ ಕಟ್ ಆಗುತ್ತೆ. ಕಟ್ ಮೇಲ್ಗಡೆ ಒಂದು ಅರ್ಧ ಅಡಿ ಬಿಟ್ಟು ಕಟ್ ಮಾಡುತ್ತೆ. ಕಟ್ ಮಾಡಿದ್ರೆ ಪಿಕ್ ಮಾಡುತ್ತೆ. ಯಾವ ಕಟ್ ಆಗಿರೋ ಸ್ಟ್ರಾ ಇರುತ್ತಲ್ಲ ಭತ್ತ, ಇದು ಕಂಪ್ಲೀಟ್ ರೊಟೇಟ್ ಆಗುತ್ತೆ, ರೊಟೇಟ್ ಆಗ್ತಿರುತ್ತೆ. ರೊಟೇಟ್ ಆಗ್ತಿರುತ್ತೆ. ಅದು ಏನ್ ಮೆಕ್ಯಾನಿಸಮ್, ಬಾರ್ ಮೆಕ್ಯಾನಿಸಮ್ ಇದೆಯಲ್ಲ, ಅದು ನಿಮಗೆ ಪಿಕಪ್ ಮಾಡುತ್ತೆ. ಇದರಿಂದ ಹೋಗಂತ ಸ್ಟ್ರಾಸ್ ಏನಿದೆ ಪಿಕಪ್ ಮಾಡುತ್ತೆ. ಒಳಗಡೆ ನಮ್ದು ಇಂಜಿನ್ಸ್ ಇದೆ. ಆ ಇಂಜಿನ್ಸ್ ಏನ್ ಮಾಡುತ್ತೆ, ಗ್ರೇನ್ಸ್ ವೆಯ್ಟ್ ಮೇಲೆ ವೈಬ್ರೇಟ್ ಮಾಡುತ್ತೆ. ಈಗ ಮೊದ್ಲ ಹಳೆ ಕಾಲದಲ್ಲಿ ಏನ್ ಮಾಡ್ತಿರೋ ಹಾಕೊಂಡ್ ಬಡಿತಿದ್ರು. ಹೌದು, ಕಂಪ್ಲೀಟ್ ಅದ್ರದ್ದು ಸಿಪ್ಪೆ ಇದಾಗಬೇಕಲ್ವಾ, ಅದು ಬೇರೆ ಪಡ್ಬೇಕಲ್ಲ. ಸ್ಟ್ರಾ ಬೇರೆ ಕಡೆ ಹೋಗ್ಬೇಕು, ಮತ್ತೆ ನಿಮ್ಗೆ ಭತ್ತ ಬೇರೆ ಕಡೆ ಬರ್ಬೇಕು. ಆಗ ನಿಮ್ಗೆ ಅಲ್ಲೇನ್ ಮಾಡುತ್ತೆ, ಇದು ಅದೇ ತರ ವೈಬ್ರೇಷನ್ ಮೆಕ್ಯಾನಿಸಮ್ ವರ್ಕ್ ಆಗುತ್ತೆ. ಸೊ ಇದು ಆಲ್ ಇನ್ ಒನ್ ಆಗಾದ್ರೆ ಈಗ ಆಲ್ ಇನ್ ಒನ್ ನಿಮ್ಗೆ ಇದರಿಂದ ಹೊರಗಡೆ ಬರುತ್ತೆ. ನೀವು ಆಟೋಮೆಟಿಕ್ ನೀವು ಟ್ರಾಲಿಗೆ ಹಾಕೋಬಹುದು. ಓಕೆ, ಸೊ ಇದು ಕಂಪ್ಲೀಟ್ ಎಂಟೈರ್ ಕ್ಲೀನ್ ಆಗಿ ಬರೋದು. 180 ಡಿಗ್ರಿ ರೋಟೇಟ್ ಆಗುತ್ತೆ. ಈಗ ಮೇಜರ್ ಆಗಿ ಲೇಬರ್ ಪ್ರಾಬ್ಲಮ್ ಬಹಳ ಇದೆ ಮೇಡಮ್. ಲೇಬರ್ ಪ್ರಾಬ್ಲಮ್ ಅದರಿಂದ ಈಗ ಮೆಕನೈಸೇಷನ್ ಗೆ ಬಹಳ ಒಲವು ಕೊಡ್ತಾ ಇದ್ದಾರೆ ನಮ್ಮ ರೈತರಾಗ್ಲಿ. ಗೌರ್ಮೆಂಟ್ ಏನಕ್ಕೆ ಸರ್ಕಾರ ಸಬ್ಸಿಡಿ ಕೊಡುತ್ತೆ ಅಂದ್ರೆ ಮೆಕನೈಸೇಷನ್ ನ ಬಳಸ್ಕೊಳ್ಳಿ ಅಂತ ನಮ್ಮ ರೈತರಿಗೆ. ನಿಮ್ಗೆ ಹಾರ್ವೆಸ್ಟರ್ ಮಾಡಕ್ಕೆ ಮೊದಲು ದಿನಗಟ್ಲೆ ಇಲ್ಲ ತಿಂಗಳನ್ಗಟ್ಲೆ ತಗೋತಿತ್ತು ಒಂದ್ ಇದ್ ಮಾಡ್ಬೇಕಂದ್ರೆ. ಇವಾಗ ನಿಮ್ಗೆ 1 ಎಕರೆ ಎಲ್ಲ ನಿಮ್ಗೆ 2 ಅವರ್ 3 ಅವರ್ ಹೋಗ್ಬಿಡುತ್ತೆ. ಹೌದು, ಈಗ ಟೈಮ್ ಉಳಿತಾಯ ಆಗುತ್ತೆ. ಕ್ಲೈಮೇಟ್ ಯಾವಾಗ ಏನ್ ಚೇಂಜ್ ಆಗುತ್ತೆ ಗೊತ್ತಾಗಲ್ಲ. ಹಂಗಾಗಿ ಇದು ನಿಮ್ಗೆ ಸಮಯ ಉಳಿಯುತ್ತೆ. ಮತ್ತೆ ಲೇಬರ್ ಚಾರ್ಜ್ ನಿಮ್ಗೆ ಅದ್ರಲ್ಲೂ ಮೇಂಟೈನ್ ಆಗುತ್ತೆ. ಮತ್ತೆ ಅತಿ ಕಡಿಮೆ ಖರ್ಚಿನಲ್ಲಿ ನಿಮ್ಗೆ ಭತ್ತನೂ ಹಾರ್ವೆಸ್ಟ್ ಮಾಡ್ಕೊಂಡು, ಈ ಕಡೆ ಸ್ಟ್ರಾನು ನಿಮ್ಗೆ ಅದನ್ನು ಸ್ಟ್ರಾನು ಮಾಡ್ಕೋಬಹುದು, ಸ್ಟ್ರಾ ಬೇಲರ್ನು ಮಾಡ್ಕೋಬಹುದು ನೀವು. ಬೇರೆ ಬೇರೆ ಯಂತ್ರ ತಗೋಬೇಕು ಅಂತ ಇಲ್ಲ. ಸೊ ಇದ್ರಲ್ಲೇ ಎಲ್ಲಾನು ಮಾಡ್ಕೋಬಹುದು. ಕಂಪ್ಲೀಟ್ ಫೀಲ್ಡ್ ಅಲ್ಲಿ ಎಲ್ಲಾನು ಆಗೋಗ್ಬಿಡುತ್ತೆ. ನಿಮ್ಗೆ ಭತ್ತ ಕಟಾವಿಂದ ಹಿಡಿದು ಭತ್ತ ನಿಮ್ಗೆ ರೆಡಿಮೇಡ್ ಆಗಿ ಬಂದು ಬಿಡುತ್ತೆ. ಓಕೆ, ಸೂಪರ್. ಸೊ ಇದಕ್ಕೆ ಸಬ್ಸಿಡಿ ಏನಾದ್ರು ಇದೆಯಾ? ಹೆಂಗೆ ಸಬ್ಸಿಡಿ? ಸೊ ಮೇಂಟೆನೆನ್ಸ್ ಹೆಂಗೆ? ಮೇಂಟೆನೆನ್ಸ್ ಮೇಡಮ್ ಈಗ ಮಾಮೂಲಿ ಸರ್ವಿಸ್ ಮೇಂಟೆನೆನ್ಸ್ ಇರುತ್ತೆ. ಬ್ಲೇಡ್ಸ್ ಹೋದ್ರೆ ಬ್ಲೇಡ್ಸ್ ಚೇಂಜ್ ಮಾಡ್ಕೋಬೇಕು. ಆಯಿಲ್ ಸರ್ವಿಸ್ ಇರುತ್ತೆ. ಕಂಪನಿ. ಸೊ ಎಷ್ಟು ಇಯರ್ ವಾರಂಟಿ ಇದೆ ಇದಕ್ಕೂ ಮೇಡಮ್? 1 year ವಾರಂಟಿ. 1 year ನಮ್ದೆಲ್ಲ ಎಕ್ವಿಪ್ಮೆಂಟ್ ಗಳಿಗೂ 1 year ವಾರಂಟಿ ಇರುತ್ತೆ ನಿಮ್ಗೆ. ಸೊ ಸಬ್ಸಿಡಿ ಮೇಡಮ್ ಇದಕ್ಕೆ ರೇಟ್ ಕಾಂಟ್ರಾಕ್ಟ್ ಏನ್ ನಮ್ದು RC ಕಾಂಟ್ರಾಕ್ಟ್ ಇರುತ್ತೆ ಅದ್ರ ಮೇಲೆ ನಿಮ್ಗೆ 5 ಲಕ್ಷ ಸಬ್ಸಿಡಿ ಇರುತ್ತೆ. ಓಕೆ, ಭತ್ತ ಮೇಂಟೆನೆನ್ಸ್ ಅಲ್ಲಿ ಇನ್ನೊಂದು ಬರುತ್ತೆ, ರೌಂಡ್ ಬೇಲರ್ ಅಂತ ಹೇಳಿ ಬರುತ್ತೆ. ಅಂದ್ರೆ ಈಗ ನೀವು ಕಟಾವ್ ಮಾಡ್ತೀರಾ, ಕಟಾವ್ ಮಾಡಿದ್ರೆ ಸ್ಟ್ರಾ ಎಲ್ಲ ಬಿದ್ದಿರುತ್ತೆ, ಅದನ್ನ ವೇಸ್ಟ್ ಮಾಡಬಾರ್ದು. ಕೆಲವರು ಹಾಕೊಂಡು ಸುಡ್ತಾರೆ, ಸುಟ್ಟಾಗ ನಿಮ್ಗೆ ಏನ್ ಬರುತ್ತೆ, ಇಳುವರಿ ಕಡಿಮೆ ಆಗುತ್ತೆ ನೆಕ್ಸ್ಟ್ ಬರುತ್ತೆ. ಓಕೆ, ಸೊ ಅದರಿಂದ ಏನ್ ಬೆನಿಫಿಟ್ ಇದೆ ಸರ್? ಈಗ ವೇಸ್ಟ್ ಇಂದ ಫಾಡರ್ ಬಳಸ್ಕೋಬಹುದು ಮೇಡಮ್. ಅನಿಮಲ್ಸ್ ಗೆ ಫಾಡರ್ ಆಗಿ ಬಳಸ್ಕೋಬಹುದು, ಮೇವಾಗಿ ಬಳಸ್ಕೋಬಹುದು. ಈಗ ಮಳೆಗಾಲದ ಇಲ್ಲ ಟೈಮಲ್ಲಿ ಮೇವಿಗೆ ಒಳ್ಳೆ ಬೇಡಿಕೆ ಇರುತ್ತೆ. ಅವಾಗ ಏನ್ ಮಾಡ್ಕೋಬೇಕು ನೀವು, ರೌಂಡ್ ಬೇಲರ್ ಅಂತ ಹೇಳಿ ಬರುತ್ತೆ ನಮ್ಗೆ. ಆ ರೌಂಡ್ ಬೇಲರ್ ಏನ್ ಮಾಡುತ್ತೆ, ಸ್ಟ್ರಾನ ಪಿಕ್ ಮಾಡುತ್ತೆ. ಪಿಕ್ ಮಾಡಿ ರೌಂಡ್ ಬೇಲ್ ಮಾಡಿ ಅದನ್ನ ನೀವು ಸ್ಟೋರೇಜ್ಗೂ ಸಹಿತ ಈಸಿ ಆಗುತ್ತೆ. ಅದನ್ನ ನೀವು 2 ವರ್ಷ 3 ವರ್ಷನಾದ್ರು ಇದು ಮಾಡ್ಕೊಂಡು ಬಳಸ್ಕೋಬಹುದು. ಓಕೆ ಓಕೆ ಸರ್, ಈಗ ಕೊನೆಯದಾಗಿ ನಮ್ಮ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ನಿಮ್ಮ ಕಂಪನಿಯಿಂದ ಈಗ ಅವ್ರು ಏನಾದ್ರು ಒಂದು ತಗೋಬೇಕು, ಯಂತ್ರ ಬೇಕು ಅವ್ರಿಗೆ. ಈಗ ಆಲ್ಮೋಸ್ಟ್ ಎಲ್ಲಾ ರೈತರು ಕೇಳೋದು ಒಂದೇ, ಎಲ್ಲಾ ಯಂತ್ರ ಎಲ್ಲಿ ಸಿಗುತ್ತೆ, ಒಂದ್ ಕಡೆ ನಮ್ಗೆ ಎಲ್ಲಿ ಸಿಗುತ್ತೆ ಅಂತ. ಸೊ ಅದು ಕೂಡ ಕಡಿಮೆ ಖರ್ಚಲ್ಲಾಗಿರ್ಬೋದು, ಸೊ ಸಬ್ಸಿಡಿ ಸಿಗೋದಾಗಿರ್ಬೋದು. ಸೊ ರೈತರಿಗೆ ಅವ್ರು ಹೆಂಗ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು?
ಮೇಡಮ್ ಈಗ ರೈತರಿಗೆ ನಾವು ತಿಳಿಸೋದೇನು ಮೇಡಮ್, ಶಕ್ತಿಮಾನ್ ಕಂಪ್ನಿ ಬಂದು 27 ವರ್ಷದಿಂದ ಕರ್ನಾಟಕದ ಸತತವಾಗಿ ಸೇವೆ ಸಲ್ಲಿಸ್ಕೊ ಬರ್ತಾ ಇದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕಿನಲ್ಲೂ ನಮ್ಮ ಅಥರೈಸ್ಡ್ ಡೀಲರ್ಸ್ ಇದ್ದಾರೆ. ಅಥರೈಸ್ಡ್ ಡೀಲರ್ಸ್ ಆಗ್ಲಿ ಡಿಸ್ಟ್ರಿಬ್ಯೂಟರ್ ಆಗ್ಲಿ ಪ್ರತಿಯೊಂದು ತಾಲೂಕಲ್ಲೂ ನಾವು ಮಾಡಿದೀವಿ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ನಾವು ನಿಮ್ಗೆ ಜಿಲ್ಲೆಯಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲೂ ದೊರೆಯುತ್ತೆ, ಮತ್ತೆ ಕೃಷಿ ಇಲಾಖೆಯಲ್ಲಿ ದೊರೆಯುತ್ತೆ, ಮತ್ತೆ ಇದು ಹಾರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆ ಅಲ್ಲೂ ಸಹಿತ ನಮ್ದು ಎಲ್ಲ ಎಕ್ವಿಪ್ಮೆಂಟ್ ನಮ್ದು ಮೇಜರ್ಲಿ ಬಂದು ಮೇಡಮ್ ಟ್ರ್ಯಾಕ್ಟರ್ ಆಪರೇಟೆಡ್ ಎಕ್ವಿಪ್ಮೆಂಟ್ಸ್. ಅಂಡ್ ಅವ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಹೇಳ್ಬೇಕು, ಇಂಡಿಯಾಸ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಟಿಲ್ಲರ್ ಮೆಷಿನ್ಸ್ ಅಲ್ವಾ, ಅಂಡ್ ಅದರ್ ಎಕ್ವಿಪ್ಮೆಂಟ್ಸ್ ಆಲ್ಸೋ. ಅದರ್ ಎಕ್ವಿಪ್ಮೆಂಟ್ಸ್ ಮೇಡಮ್, ಫಸ್ಟ್ ಮ್ಯಾನುಫ್ಯಾಕ್ಚರರ್ ಆಫ್ ಶುಗರ್ ಕೇನ್ ಹಾರ್ವೆಸ್ಟರ್. ಶುಗರ್ ಕೇನ್ ಹಾರ್ವೆಸ್ಟರ್ ಫಸ್ಟ್ ಮ್ಯಾನುಫ್ಯಾಕ್ಚರರ್ ನಮ್ಮಲ್ಲಿ ಮೇಡಮ್. ಪ್ಯಾಡಿ, ಶುಗರ್ ಕೇನ್, ಕಾಟನ್ ಎಲ್ಲ ಪ್ರತಿಯೊಂದು ಕ್ರಾಪ್ಗೂ ಒಂದು ಸೊಲ್ಯೂಷನ್ ಆಗಂತ ಏನ್ ಎಕ್ವಿಪ್ಮೆಂಟ್ ಗಳು ಬೇಕು ಆ ಎಕ್ವಿಪ್ಮೆಂಟ್ ನಮ್ಮಲ್ಲಿ ಇದೆ ಮೇಡಮ್. ನಾವು ವರ್ಲ್ಡ್ ಅಲ್ಲೇ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ ಆಫ್ ರೋಟರಿ ಟಿಲ್ಲರ್, ಅಂದ್ರೆ ರೋಟಾವೇಟರ್ ವರ್ಲ್ಡ್ ಅಲ್ಲೇ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್. ಸೊ ಹಾಗಾಗಿ ರೈತರು ಈಸಿಯಾಗಿ ನಂಬೋದು. ಮತ್ತೆ ಒಳ್ಳೆ ಫೀಡ್ಬ್ಯಾಕ್ ಕೂಡ ಇದೆ. ನೀವು ರೈತರನ್ನೇ ಕೇಳಿ, ನಾವು ಆಲ್ಮೋಸ್ಟ್ ಅಲ್ಲಿ ಈಗ 25 ವರ್ಷದ 8 ಲಕ್ಷ ರೈತರನ್ನ ಆಲ್ರೆಡಿ ಮುಟ್ಬಿಟ್ಟಿದೀವಿ. ರೈತರೇ ಶಕ್ತಿಮಾನ್ ಬೇಕಂತೇಳಿ ರೈತರೇ ಅವರೇ ಪಾಸಿಟಿವ್ ಆಗಿ ಹೇಳ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಡಿಟೇಲ್ ಆಗಿ ಸಾಕಷ್ಟು ಯಂತ್ರಗಳ ಬಗ್ಗೆ ಮಾಹಿತಿಯನ್ನ ಕೊಟ್ರಿ. ಇದರಿಂದ ರೈತರಿಗೂ ಕೂಡ ಸಾಕಷ್ಟು ಮಾಹಿತಿ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನೋಡುದ್ರಲ್ವಾ ಸ್ನೇಹಿತರೆ, ನಾಟಿ ಮಾಡೋದ್ರಿಂದ ಹಿಡಿದು ಹಾರ್ವೆಸ್ಟ್ ಮಾಡೋ ತನಕ ಯಾವೆಲ್ಲ ಯಂತ್ರಗಳು ಇದೆ, ಅದರ ಸ್ಪೆಷಾಲಿಟಿ ಆಗಿರ್ಬೋದು, ಏನೆಲ್ಲ ಅಪ್ಡೇಟ್ ವರ್ಷನ್ ಈಗ ಒಂದು ಫೀಲ್ಡ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಬಂದಿದೆ, ಇವೆಲ್ಲದರ ಬಗ್ಗೆ ಡಿಟೇಲ್ ಆಗಿ ನಾಗೇಂದ್ರ ಅವರು ಇನ್ಫಾರ್ಮೇಶನ್ ಅನ್ನ ಕೊಟ್ಟರು. ಸೊ ನೀವು ಕೂಡ ಈ ಒಂದು ಯಂತ್ರವನ್ನ ಖರೀದಿಸಬೇಕು ಅಂತಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಾವು ಡಿಸ್ಪ್ಲೇ ಕೂಡ ಮಾಡಿದೀವಿ ಅವರ ನಂಬರ್ ಅನ್ನ, ಜೊತೆಗೆ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಅವರ ನಂಬರ್ ಅನ್ನ ಅಟ್ಯಾಚ್ ಮಾಡಿರ್ತೀವಿ. ಅಷ್ಟೆಲ್ಲ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ, ಕೃಷಿಗೆ ಸಂಬಂಧಪಟ್ಟ ಸಾಕಷ್ಟು ಕೋರ್ಸ್ ಇರುತ್ತೆ. ಯಾರು ಇದರಲ್ಲಿ ಸಕ್ಸಸ್ ಆಗಿದಾರೋ ಅವರೇ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ಸೊ ಕೃಷಿ ಅಂತ ಬಂದಾಗ ನಿಮಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ಸೊ ಪಶುಸಂಗೋಪನೆಯನ್ನ ಮಾಡ್ತಿರೋ ಅಥವಾ ಯಾವ್ದಾದ್ರು ಅರಣ್ಯ ಕೃಷಿಯನ್ನ ಮಾಡಬೇಕು ಅಂತ ಇದ್ರು, ಹೂವಿನ ಕೃಷಿಯನ್ನ ಮಾಡಬೇಕು ಅಂತಿದ್ರು, ತರಕಾರಿ ಕೃಷಿಯನ್ನ ಮಾಡಬೇಕು ಅಂತಿದ್ರು, ಹೀಗೆ ಸಾಕಷ್ಟು ಆಪ್ಷನ್ಸ್ಗಳು ನಿಮಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ. ಯಾರು ಇದರಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ಮಾಹಿತಿಯನ್ನ ಕೊಡ್ತಾರೆ, A to Z ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.